ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ. ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಇಲಾಖೆ, ಬೆಂಗಳೂರು. ನಾನು ಮುಂದಿನ 5 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರ್ನಾಟಕ ರಾಜ್ಯಾದ್ಯಂತ ವ್ಯಾಪಕವಾಗಿ ಮಳೆಯಾಗಿದ್ದು, ಪ್ರಮುಖವಾಗಿ ವಿರಾಜಪೇಟೆಯಲ್ಲಿ 27 ಸೆಂಟಿಮೀಟರ್ ಮಳೆಯಾಗಿದೆ. ಭಾಗಮಂಡಲ 23 ಸೆಂಟಿಮೀಟರ್, ಕೊಟ್ಟಿಗೆಹಾರ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 22 ಸೆಂಟಿಮೀಟರ್, ಮುಲ್ಕಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 20 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಮರಾಠವಾಡದಲ್ಲಿ ವಾಯುಭಾರ ಕುಸಿತವಾಗಿದ್ದು, ಅದರ ಜೊತೆಗೆ ಸರ್ಕ್ಯುಲೇಷನ್ ಕೂಡ 5.8 ಕಿಲೋಮೀಟರ್ ಎತ್ತರದವರೆಗೆ ಇದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಮೇ 26ರಿಂದ ಮೇ 30ರವರೆಗೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು ಹಾಗೂ ಕೊಡಗು ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು, ಕೆಲವೊಂದು ಕಡೆ ಅತ್ಯಂತ ಭಾರೀ ಮಳೆಯಾಗುವ ನಿರೀಕ್ಷೆ ಇರುವುದರಿಂದ ಮೇ 26ರಿಂದ ಮೇ 29ರವರೆಗೆ ರೆಡ್ ಅಲರ್ಟನ್ನು ಘೋಷಿಸಲಾಗಿದೆ. ಬೆಳಗಾವಿ, ಧಾರವಾಡ, ವಿಜಯಪುರ, ಬೀದರ್ ಹಾಗೂ ಕಲಬುರಗಿ ಜಿಲ್ಲೆಗಳ ಕೆಲವು ಕಡೆ ಭಾರೀ ಹಾಗೂ ಅತಿ ಭಾರೀ ಮಳೆ ಆಗುವ ನಿರೀಕ್ಷೆ ಇದ್ದು, ಮೇ 26ರಿಂದ ಮೇ 29ರವರೆಗೆ ಆರೆಂಜ್ ಅಲರ್ಟನ್ನು ಘೋಷಿಸಲಾಗಿದೆ. ಯಾದಗಿರಿ, ಬಾಗಲಕೋಟೆ, ಗದಗ, ಹಾವೇರಿ ಹಾಗೂ ಹಾಸನ ಜಿಲ್ಲೆಗಳಿಗೆ ಮೇ 26ರಿಂದ ಮೇ 29ರವರೆಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ. ಬೆಂಗಳೂರಿನಲ್ಲಿ ಮೇ 26ರಿಂದ ಮೇ 29ರವರೆಗೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಮಳೆಯ ಜೊತೆಗೆ ಗಾಳಿಯ ವೇಗ ಪ್ರತಿ ಗಂಟೆಗೆ 40ರಿಂದ 50 ಕಿಲೋಮೀಟರ್ ಇರುವ ಹೆಚ್ಚಿನ ಸಾಧ್ಯತೆ ಇದೆ. ಸ್ನೇಹಿತರೆ, ಇಡೀ ರಾಜ್ಯದಲ್ಲಿ ಒಂಥರ ಮುಂಗಾರು ಥರದ ವಾತಾವರಣ ಮತ್ತು ಮುಂಗಾರು ಮಾರುತಗಳ ಪ್ರವೇಶ ಆಗಿದೆ ಅಂಥೇಳಿ ವಿಜ್ಞಾನಿಗಳು ಮತ್ತು ಜನರ ಮನಸ್ಸಿನಲ್ಲೂ ಬಂದು ಹೋಗಿದೆ. ಸಾಕಷ್ಟು ಚರ್ಚೆ ಆಗ್ತಿದ್ವು, ಈ ವರ್ಷ ಸ್ವಲ್ಪ ಮುಂಗಾರು ಮಾರುತಗಳ ಬೇಗ ಪ್ರವೇಶ ಆಗಿರ್ಬೋದು ಅಂಥೇಳಿ. ಹಿಂದೆನೂ ಕೂಡ ತುಂಬ ವರ್ಷಗಳಲ್ಲಿ ಈ ಥರದ ಎಫೆಕ್ಟ್ ಕಂಡು ಬಂದಿದೆ ಅಂಥೇಳಿ ಸಾಕಷ್ಟು ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಚರ್ಚೆ ನಡೀತಾ ಇರುತ್ತೆ. ಆದರೂ ಮುಂಗಾರು ಕೆಲವೊಂದು ಸಾರಿ ಶುರು ಆದರೂ ಕೂಡ, ಆರಂಭ ಆದರೂ ಅದ್ರ ಡೇಟ್ ಅವ್ರು ಕೊಟ್ಟಿದ್ರು ಕೂಡ ಕೆಲವೊಂದು ಸಾರಿ ಮಳೆ ಬೀಳದೇ ಇರುವಂಥ ಎಷ್ಟೋ ನಾವು ಸಂದರ್ಭಗಳನ್ನು, ಎಷ್ಟೋ ವರ್ಷಗಳನ್ನ ನಾವು ನೋಡಿದ್ವಿ. ಆದರೆ ಈ ಮಳೆ ಹಾಗೆ ಮಾಡಲಿಲ್ಲ. ಕೆಲವು ಕಡೆ ಇದು ಒಂಥರ ರೆಕಾರ್ಡ್ ಮಾಡಿ ಹೋಗಿದೆ. ಅಂದರೆ ಸ್ವಲ್ಪ ಈಗ ಮಳೆ ಕಡಿಮೆ ಆಗ್ತದೆ ಅನಿಸುತ್ತೆ. ಮಲೆನಾಡಲ್ಲಿ ಒಂದೊಂದು ಮಳೆ ವಿಪರೀತ ಬರುತ್ತೆ, ಆದರೆ ನಿರಂತರವಾಗಿ ಮಳೆ ಸ್ವಲ್ಪ ಆ ಥರ ಬೀಳೋದು ಕಡಿಮೆ ಆಗಿದೆ. ಒಂದು 2 ದಿನ ಸುರಿದ ಮಳೆಗೆ ರಾಜ್ಯಾದ್ಯಂತ ಒಂದು ಸ್ವಲ್ಪ ಸಣ್ಣ ಸಂಗ್ರಹ, ಸ್ವಲ್ಪ ಪ್ರಮಾಣದ ನೀರನ್ನು ಸಂಗ್ರಹಿಸಿರುವಂತಹ ಕೆಲವು ಜಲಾಶಯಗಳು ತುಂಬಿಕೊಂಡಿದ್ದಾವೆ. ಅದರಲ್ಲಿ ಶಿವಮೊಗ್ಗ ತುಂಗಾ ಇರ್ಬೋದು, ಉತ್ತರ ಕನ್ನಡದ ಕದ್ರಾ ಇರ್ಬೋದು, ಎಲ್ಲ ಜಲಾಶಯಗಳಿಗೂ ಸ್ವಲ್ಪ ಅಗಾಧ ಪ್ರಮಾಣದಲ್ಲಿ ನೀರು ಬಂದು ಸೇರಿಕೊಂಡಿದೆ. ಒಳಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ. ಹೀಗೆ ಒಂದು ಮಳೆ ಅದರ ಮುಂಗಾರು ರೀತಿಯಲ್ಲಿ ನಮಗೆ ಕಾಣ್ತಾ ಇದೆ. ಜೊತೆಗೆ ನಮ್ಮ ಹವಾಮಾನ ಇಲಾಖೆಯ ಹಿರಿಯ ವಿಜ್ಞಾನಿಯಾಗಿರುವಂತಹ CS ಪಾಟೀಲ್ ಅವರ ಪ್ರಕಾರ ಬೆಂಗಳೂರಿನಲ್ಲಿ ಏನು ಬಂತಲ್ಲ ಮಳೆ, ಅದು 307.9 ಮಿಲಿಮೀಟ್ರಷ್ಟು ಬಂದಿದೆ ಅಂತ ಮೇ ತಿಂಗಳಲ್ಲಿ. ಇದು ಅವ್ರ ಪ್ರಕಾರ ಅದು ಆಲ್ ಟೈಮ್ ರೆಕಾರ್ಡ್ ಅಂತ ಹೇಳ್ತಿದ್ದಾರೆ. ಈ 2023ರಲ್ಲಿ 305.4 mm ಅಷ್ಟು ಮಳೆ ಬಂದಿತ್ತಂತೆ. ಅದು ಬಿಟ್ಟರೆ ಈ ತನಕ ಅವರು ಡಿಪಾರ್ಟ್ಮೆಂಟ್ ರೆಕಾರ್ಡಲ್ಲಿ ಇದು ಹೈಯೆಸ್ಟ್ ಅಂತ ಹೇಳ್ತಾರೆ, ಅಂದರೆ ಮೇ ತಿಂಗಳಲ್ಲಿ ಬಂದಿರೋಂಥ ಮಳೆ. ಇನ್ನು ನಮ್ಮ ರಾಜ್ಯದಲ್ಲೂ ಅದೇ ಥರ ಇದೆ. ದ ಫಸ್ಟ್ ಟೈಮ್ ಅದು ನಮ್ಮಲ್ಲಿ 10 ವರ್ಷಗಳಲ್ಲಿ, ಒಂದು ದಶಕದಲ್ಲಿ ಅತಿ ಹೆಚ್ಚು ಮಳೆ ಬಂದಿರೋದು ಈ ವರ್ಷ ಅಂತ ಹೇಳ್ತಿದ್ದಾರೆ. ಟೋಟಲ್ ಆಗಿ ಒಳ್ಳೆ ರೀತಿಯಲ್ಲಿ ಮಳೆ ಬಂದಿದೆ. ಬಟ್ ರೈತರಿಗೂ ಕೂಡ ಸ್ವಲ್ಪ ಸಮಸ್ಯೆ ಆಗಿದೆ. ಈಗ ಈ ಮಳೆನ ಅವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಜನ ತೋಟದ ಕೆಲಸ ಬಾಕಿ ಇರುತ್ತೆ. ಕೆಲವರು ಮಲೆನಾಡಲ್ಲೂ ಕೂಡ ಕೆಲವರು ಬೇಸಿಗೆ ಜೋಳ ಕೂಡ ಹಾಕಿದ್ರು, ಅದೊಂದು ಸ್ವಲ್ಪ ಸಿಕ್ಕಾಕೊಂಡಿದೆ. ಇನ್ನು ಅಡಿಕೆಗೂ ಕೂಡ ಅಷ್ಟೇ. ತುಂಬ ಜನ ಸ್ವಲ್ಪ ಉರಿ ಹದ ಅಂತ ಕರೀತಾರೆ ಮಲೆನಾಡಲ್ಲಿ. ಅಂದರೆ ಸ್ವಲ್ಪ ಬಿಸಿಲಿತ್ತು ಸಿಕ್ಕಾಪಟ್ಟೆ ಈ ಮಳೆಕ್ಕಿಂತ ಮೊದಲೇ. 1-2 ದಿನ ಮೊದಲೇನೂ ಕೂಡ ತುಂಬ ಬಿಸಿಲಿತ್ತು. ಆ ಟೈಮಲ್ಲಿ ಅವರು ಕೊಳೆ ಔಷಧಿನ ಕೆಲವರು ಹೊಡೆಯೋಕ್ಕೆ ಅಂತ ಹೇಳಿ ತಯಾರಿ ನಡೆಸ್ಕೊಂಡಿದ್ರು.
ಆದರೆ ಏನು ಬಿಸಿಲು ಅಂತೇಳಿ ಸುಮ್ಮನೆ ಆಗಿದ್ರು. ಈಗ ಮತ್ತೆ ಮಳೆ ಶುರುವಾಗಿದೆ. ಇದು ಈ ಎಫೆಕ್ಟ್ ಯಾವ ಥರ ಅಡಿಕೆ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಬಟ್ ಎಲ್ಲ ಕಡೆ ಕೆರೆ ಕಟ್ಟೆಗಳು ಮತ್ತು ಜಲಾಶಯಗಳು ಎಲ್ಲ ತುಂಬಿಕೊಂಡಿದೆ. ಹಾಗಾಗಿ ಸ್ವಲ್ಪ ಎಲ್ಲೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಸ್ವಲ್ಪ ರೈತರಿಗೆ ಮತ್ತು ಎಲ್ಲದಕ್ಕೂ ಕೂಡ ಒಳ್ಳೆಯದು ಅಂತ ಅನಿಸುತ್ತೆ. ಬೆಂಗಳೂರು ಪರಿಸ್ಥಿತಿ ಏನು ಸುಧಾರಣೆ ಆಗೋದಿಲ್ಲ. ನೀರು ಹೆಚ್ಚಿಗೆ ಮಳೆ ಬಂದಾಗ ಅದನ್ನು ಹಿಡಿದು ಸಂಗ್ರಹ ಮಾಡ್ಕೊಳ್ಳೋವಂಥ ತಾಕತ್ತಂತೂ ಬೆಂಗಳೂರಿಗೆ ಇಲ್ಲ. ಇನ್ನು ಮಳೆ ಇಲ್ಲದಿದ್ದಾಗ, ಬೇಸಿಗೆ ಬಂದಾಗ, ಕುಡಿಯೋ ನೀರಿಗೆ ಸಮಸ್ಯೆ ಆದಾಗ ಈ ರಾಜ್ಯದಲ್ಲಿ ಯಾವ್ಯಾವ ನದಿಗಳಲ್ಲಿ ಎಲ್ಲೆಲ್ಲಿ ನೀರು ಹರಿಯುತ್ತೋ ಅಲ್ಲಿಂದೆಲ್ಲ ಪ್ರಾಜೆಕ್ಟ್ ಮಾಡೋಕ್ಕೆ ನೋಡ್ತಾರೆ. ಇದು ಅವ್ರದ್ದು ಪರಿಸ್ಥಿತಿ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಲ್ಲೂ ಕೂಡ ಸ್ವಲ್ಪ ಪ್ರಮಾಣದ ಮಳೆ ಬರಲಿಲ್ಲ ಅಂದರೂ ಕೂಡ ನಮಗೆ ಕಾಡು ಈ ಥರ ಪರಿಸರ ಇಷ್ಟು ಕೂಲಾಗಿ ಸ್ವಲ್ಪ ಇರ್ತಿರ್ಲಿಲ್ಲ ಅಂತ ಕಾಣುತ್ತೆ. ಅದರಲ್ಲೂ ಮಾರ್ಚಲ್ಲಿ ಸ್ವಲ್ಪ ಮಳೆ ಬಂತು. ಅದಕ್ಕಾಗಿ ಸ್ವಲ್ಪ ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಸ್ವಲ್ಪ ಹಸಿರು ಕಾಣ್ತಾ ಇತ್ತು. ಈಗ ಮತ್ತೆ ಒಂದು ಸ್ವಲ್ಪ ಮಳೆ ಬಂದಿರೋದ್ರಿಂದ ಪರವಾಗಿಲ್ಲ. ಸ್ವಲ್ಪ ಏನೋ ಸಮಸ್ಯೆಗಳಾದರೂ ಕೂಡ ನಮ್ಮ ರಾಜ್ಯದವರು ತಡ್ಕೊಬೋದು. ಮೇ ಎಂಡಲ್ಲಿ ಭೂಮಿಯನ್ನು ಹದಗೊಳಿಸುವಂಥವ್ರು, ಅಂದರೆ ವಾರ್ಷಿಕ ಬೆಳೆ ಅಂತಾರೆ, ಬಹುವಾರ್ಷಿಕ ಬೆಳೆ ಅಲ್ಲ, ಕಮರ್ಷಿಯಲ್ ಬೆಳೆನೂ ಅಲ್ಲ, ಪ್ರತಿ ವರ್ಷ ವಾರ್ಷಿಕ ಬೆಳೆ ಬೆಳೆಯುವಂಥ ಏನಿದಾರಲ್ಲ ಅವರ ಕೃಷಿ ಚಟುವಟಿಕೆಗಳಿಗೆ ಸ್ವಲ್ಪ ತೊಡಕಾಗುತ್ತೆ. ಯಾಕಂದರೆ ಅದು ಫಾರ್ಮೇಟೇ ಚೇಂಜ್ ಆದಂಗಿದೆ. ಮಳೆ ಎಷ್ಟೊತ್ತು ಯಾವಾಗ ಹೊಡೆಯುತ್ತೆ ಅಂತ ಗೊತ್ತಿಲ್ಲ. ಸ್ವಲ್ಪ ಮಳೆ ನಮ್ಮ ಕೃಷಿ ಬದುಕಿಗೆ ಸ್ವಲ್ಪ ವರದಾನ ಆಗೋ ಥರ ಏನೋ ಕಾಣ್ತಾ ಇದೆ. ಆಮೇಲೆ ನಮ್ಮ ಫಾರೆಸ್ಟ್, ನಮ್ಮ ಪ್ರಕೃತಿ ಕೂಡ ತಂಪಾಗಿದೆ. ಬೆಂಗಳೂರನ್ನ ಹೊರತುಪಡಿಸಿ ಯಾರು ಕೂಡ ಸದ್ಯಕ್ಕೆ ಮರುಗ್ತಾ ಇಲ್ಲ ಅಂತ ಅನ್ಕೊಂತೀನಿ. ಕೆಲವು ಅಭಿವೃದ್ಧಿ ಕಾಮಗಾರಿಗಳು, ಕೆಲವು ಗುಡ್ಡ ಬಗ್ದು ರಸ್ತೆ ಮಾಡಿರುವಂಥವು ಅವೆಲ್ಲ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಲೈಕ್ ಶಿರಾಡಿ ಘಾಟ್ ಥರದ್ದು ಕೆಲವರು ಮರಗಳು ಬಿದ್ದು ಲೈಟ್ ಕಂಬ ಅವೆಲ್ಲ ಮಾಮೂಲು. ಕೆಲವರು ಹುಚ್ಚು ಸಾಹಸಕ್ಕೆ ಬಿದ್ದು ಮಕ್ಕಳನ್ನ ಟೂರ್ ಕರ್ಕೊಂಡೋಗಿ ಚಿಕ್ಕಮಂಗ್ಳೂರಲ್ಲಿ ಒಂದಾಯಿತು, ಅಲ್ಲೊಂದು ಮಗುವಿಗೆ ಒಂದು ಸತ್ತೋಯ್ತು. ಈ ಥರದ ಸ್ವಲ್ಪ ಅಹಿತ ಘಟನೆಗಳು ನಡೆದಿವೆ. ಬಿಟ್ಟರೆ ಈ ಮಳೆ ಒಂದು ಸ್ವಲ್ಪ ನಮಗೆ ಇನ್ನೊಂದು ಬೇರೆ ಥರದ ಒಂದು ಎಕ್ಸ್ಪೀರಿಯೆನ್ಸು, ಅಂದರೆ ಒಂದು ರಿಸರ್ಚ್ ಟಾಪಿಕ್ ಥರ ಒಂಥರ ಹುಟ್ಟಾಕುವಂಥ ಕೆಲಸ ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೋ ಭಾಳ ಓದ್ಕೊಂಡಿದ್ರು, ಭಾಳ ಎಕ್ಸ್ಪರ್ಟ್ ಇರೋರು ಈ ವಿಷಯದಲ್ಲೆಲ್ಲ ಅವರಿಗೇನು ಇದು ಮಾಮೂಲು ಅನ್ಸ್ಬೋದು. ಎಷ್ಟೋ ವರ್ಷಗಳಿಂದ ಅವರು ಡೇಟಾನ ನೋಡಿರ್ತಾರೆ. ಬಟ್ ನಮಗೆ ಒಂದಿಷ್ಟು ಮಲೆನಾಡಿನಲ್ಲಿ ಹುಟ್ಟಿರೋದು ನಮಗೆ ಸ್ವಲ್ಪ ಬೇರೆ ಥರದ ಎಕ್ಸ್ಪೀರಿಯೆನ್ಸು. ಈ ಥರದ ಮಳೆಗಳು ನಾವು ನೋಡಿದ್ದೀವಿ. ಆ ಥರ 3 ವರ್ಷಕ್ಕೆ 4 ವರ್ಷಕ್ಕೆ ಕೆಲವು ಮಳೆ ರಿಪೀಟ್ ಆಗೋದು, ಅಂದರೆ ಆಗಸ್ಟಲ್ಲಿ ವಿಪರೀತ ಸುರಿಯೋದು, ಮುಳುಗಿಸೋದು, ಅದೆಲ್ಲ ರಿಪೀಟ್ ಪುನರಾವರ್ತನೆ ಆಗೋದು ಒಂದು ದಶಕದಲ್ಲಿ ನಾವು ಅದೆಲ್ಲ ನೋಡ್ತಾ ಇದ್ವಿ. ಈಗ ಇನ್ನೊಂದು ಥರದ್ದು ಒಂದು ಎಕ್ಸ್ಪೀರಿಯೆನ್ಸು. ಇದು ಮುಂಗಾರು ಮಾರುತಗಳು ಸ್ವಲ್ಪ ಅಡ್ವಾನ್ಸ್ಡ್ ಇದ್ದಾವೆ ಅಂತೇನೋ ಹೇಳ್ತಿದ್ದಾರೆ. ಒಟ್ಟಾರೆ ಮಳೆ ಸ್ವಲ್ಪ ಎಲ್ಲರಿಗೂ ಖುಷಿ ತಂದಿದೆ. ನಮ್ಮ ರೈನ್ಲ್ಯಾಂಡ್ ಬಳಗಕ್ಕೂ ಖುಷಿ ತಂದಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.